ನಮಸ್ಕಾರ. ನನ್ನ ಹಿತೈಷಿಗಳಿಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯೂಟ್ಯೂಬ್ ಮಾಡಿರೋರಿಗೆ ಏನೇನು ವಸ್ತು ಬೇಕು ಅಂತ ನೀವು ಇವಾಗ ಯೂಟ್ಯೂಬ್ ಶುರು ಮಾಡಿದ್ದೀರಾ ಅಂದರೆ ಏನೂ ಬೇಡ. ಸ್ವಲ್ಪ ನೀವು ಒಂಚೂರು ಬೆಳೀತಾ ಇದ್ದೀರಾ, ನಿಮ್ಮ ವಾಯ್ಸು ಸ್ವಲ್ಪ ಜೋರ, ಒಬ್ರೊಬ್ರದ್ದು ಧ್ವನಿ ಸ್ವಲ್ಪ ಸಣ್ಣ ಇರುತ್ತೆ. ನನ್ನ ಧ್ವನಿ ದೊಡ್ಡದು, ನಂಗೆ ಮೈಕೆ ಬೇಡ. ನನಗೆ ಹೇಳಿದ್ದು ಸ್ವಲ್ಪ ಧ್ವನಿ ಸಣ್ಣ ಇರೋರಿಗೆ ಅವಶ್ಯಕತೆಯಾಗಿ ಮೈಕ್ ತಗೊಳ್ಳಿ. ನಾನೊಂದು ವಿಡಿಯೋ ಮಾಡಿದ್ದೀನಿ ಮೈಕ್ದು, ಮತ್ತು ಅದನ್ನ ನೋಡಿ ನಾನು ಮೋಸ ಹೋದೆ. ನೀವು ಆ ಥರ ಮೋಸ ಹೋಗಬೇಡಿ. ಇವಾಗ ತುಂಬ ಅತೀ ಕಡಿಮೆ ಬೆಲೆಗೆ ಮೈಕ್ ಸಿಗ್ತಾಯಿದೆ. ಮೊದಲು ಯೂಟ್ಯೂಬ್ದು ಸ್ಟ್ಯಾಂಡ್ ಆಗಲಿ, ಆಮೇಲೆ ಸ್ಟ್ಯಾಂಡಲ್ಲಿ ರಿಂಗ್ ಲೈಟ್ ಇರುತ್ತೆ, ನನ್ನ ಹತ್ರ ಅದಿಲ್ಲ. ಸ್ಟ್ಯಾಂಡ್ ಮಾತ್ರ ಇವಾಗ ಹಾಕಿದ್ದೀನಿ. ಅದು ಎಲ್ಲೂ ಸಿಗ್ತಾ ಇರಲಿಲ್ಲ. ಇವಾಗ ಆನ್ಲೈನಲ್ಲೂ ಪ್ರತಿಯೊಂದು ಮೊಬೈಲ್ ಅಂಗಡಿಲೂ ಸ್ಟ್ಯಾಂಡು, ರಿಂಗ್ ಲೈಟು ಎಲ್ಲ ಥರನೂ ಇಟ್ಟಿರ್ತಾರೆ. ನಾನು ನಿಜವಾಗ್ಲೂ 1 ವರ್ಷದಿಂದ ನನಗೇನು ಸಿಗ್ತಾ ಇರಲಿಲ್ಲ. ಅಂದರೆ ಕೈಗೆ ಮಾರ್ಕೆಟ್ಗೆ ಹೋಗ್ಬೇಕಿತ್ತು, ನಾವು ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಹೋಗ್ಬೇಕಿತ್ತು. ಇವಾಗ ಎಲ್ಲ ಥರನೂ ಸಿಗುತ್ತೆ ಆನ್ಲೈನಲ್ಲಿ. ತುಂಬ ಕಡಿಮೆ ಮೈಕು ತರಿಸ್ಕೊಳ್ಳಿ. ಮೈಕ್ ಇದ್ರೆ ಏನಾಗುತ್ತೆ, ನಿಮ್ಮದು ವಾಯ್ಸ್ ಸ್ವಲ್ಪ ದೊಡ್ಡದು ಬಂತು ಅಂದರೆ ಚೆನ್ನಾಗಾಗುತ್ತೆ. ವಿಡಿಯೋ ಚೆನ್ನಾಗಿರ್ಬೇಕು. ನಾನು ಹೇಳೋದು ವಿಡಿಯೋ ಮಾಡೋದು ಮುಖ್ಯ ಅಲ್ಲ, ಅದು ನಮ್ಮದು ಏನು ಮಾತಾಡ್ತೀವಿ ಅದು ವಾಯ್ಸ್ ಕೇಳಿಸ್ಬೇಕು, ಚೆನ್ನಾಗಿ ಕಾಣಿಸ್ಬೇಕು, ಅದು ಮುಖ್ಯ. ಹಾಗಾಗಿ ಯೂಟ್ಯೂಬ್ ಮಾಡಿ ನಾನು ಹೊರಗಡೆ ಹೋಗ್ತಾ ಇರ್ತೀನಿ, ದೇವಸ್ಥಾನ ಅಲ್ಲಿ ಸ್ವಲ್ಪ ಹೊರಗಡೆ ವೀಡಿಯೋ ನೀವು ನೋಡ್ತೀರಾ. ನಂದು ಮನೇಲಿ ಮಾಡೋದಕ್ಕಿಂತ ಹೊರಗಡೆ ವೀಡಿಯೋ ಜಾಸ್ತಿ. ಹಾಗಾಗಿ ನನಗೆ ಬ್ಯಾಗ್ ಬೇಕೇ ಬೇಕು. ನನಗೆ ಈ ವ್ಯಾನಿಟಿ ಬ್ಯಾಗ್ ಅವೆಲ್ಲ ಇಲ್ಲ ನನ್ನ ಹತ್ರ. ನಾನು ನೋಡಿ ಈ ಥರದೊಂದು ಬ್ಯಾಗ್ ತೊಗೊಂಡೆ. ನಾನು 6 ತಿಂಗಳಾಯಿತು ತೊಗೊಂಡು. ಕಾಲೇಜ್ಗಂತೂ ನಾನು ಹೋಗಿಲ್ಲ. ಇವಾಗ ಕಾಲೇಜ್ಗೆ ಹೋಗೋ ಬ್ಯಾಗ್ ನನಗಿಷ್ಟ, ಅದಕ್ಕೆ ತೊಗೊಂಡಿದ್ದೀನಿ. 6 ತಿಂಗಳಾಯ್ತು ಈ ಬ್ಯಾಗ್ ತೊಗೊಂಡು. ಇದರಲ್ಲಿ ಏನೂ ಇಲ್ಲ, ಇವಾಗ ಖಾಲಿ ಇದೆ. ಇದರಲ್ಲಿ ಏನೇನಂತ ಇಟ್ಕೊಳ್ತೀನಿ ಅಂತ ತೋರಿಸ್ತೀನಿ. ಏನೇನು ಬೇಕು, ನಾನು ಏನೇನು ಇಟ್ಕೊಳ್ತೀನಿ ಅಂತ ತೋರಿಸ್ತೀನಿ. ನೀವು ಹೊರಗಡೆ ಹೋಗಿ ವಿಡಿಯೋ ಮಾಡೋರಿಗೆ ನಿಮಗೆ ಇದು ಅವಶ್ಯಕತೆ ಬೇಕಾಗುತ್ತೆ. ನೋಡಿ, ಫಸ್ಟು ನಾನು ಒಂದು ಪೆನ್ನು, ಒಂದು ಬುಕ್ ಇಟ್ಕೊಂಡಿರ್ತೀನಿ. ಬರೀಬೇಕಾಗತ್ತೆ, ಏನಾದರೂ ಒಂದು ಬರ್ಕೊಳ್ಬೇಕಾಗತ್ತೆ. ನಮ್ಮ ಭಾಷೆಗೆ ನಮ್ಗೆ ಯಾವ ಅರ್ಥ ಆಗುತ್ತೆ ಆ ಥರ ಬರ್ಕೊಳ್ಳೋಕ್ಕೆ ಒಂದು ಪೆನ್ನು, ಒಂದು ಬುಕ್ ಇಟ್ಕೊಳ್ತೀನಿ. ಬುಕ್ನ ಫಸ್ಟ್ ಇಟ್ಕೊಳ್ತೀನಿ, ಪೆನ್ನನ್ನು 2ನೇದ್ರಲ್ಲಿ ಇಟ್ಕೊಂಡಿದ್ದೀನಿ. ಆಮೇಲೆ ID ಕಾರ್ಡು, ಸ್ವಲ್ಪ ದುಡ್ಡು ಇಟ್ಕೊಂಡಿರ್ತೀನಿ. ವೋಟರ್ ID, ATM ಕಾರ್ಡು, ಸ್ವಲ್ಪ ದುಡ್ಡು ಇಟ್ಕೊಂಡಿರ್ತೀನಿ. ಜಾಸ್ತಿ ಇಟ್ಕೊಂಡಿರಲ್ಲ ದುಡ್ಡು ಇದು. ಮತ್ತು ಇದರಲ್ಲಿ ಸ್ವಲ್ಪ ಚಿಲ್ಲರೆ ಕಾಸು ಇಟ್ಕೊಂಡಿರ್ತೀನಿ. ಯಾಕಂದರೆ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ ನಾವು, ಅಲ್ಲಿ ಸ್ಲಿಪ್ಪರ್ಗೆ ಅದಕ್ಕೆ ಇದಕ್ಕೆ ಕೊಡಬೇಕಾಗತ್ತೆ. ಅದಕ್ಕೆ ಇರಲಿ ಅಂತ ಚಿಲ್ಲರೆ ಕಾಸು ಇಟ್ಕೊಳ್ತೀನಿ. ಇದು 2ನೇ ಇದರಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ಸ್ಟಿಕ್ಕರ್ ಇಟ್ಕೊಂಡಿರ್ತೀನಿ. ಅಕಸ್ಮಾತ್ ಸ್ಟಿಕ್ಕರ್ ಏನಾದರೂ ಹೋಯಿತು ಅಂತ ಅಂದರೆ ಸ್ಟಿಕ್ಕರ್ ಇಟ್ಕೊಂಡಿದ್ದೀನಿ. ಇದು ನನ್ನ ಫೇವ್ರೇಟ್ ಲಿಪ್ಸ್ಟಿಕ್ಕು. ನಾನು ಇದನ್ನು ಮೀಶೋದಲ್ಲಿ 100 ರೂಪಾಯಿನೋ 100 ರೂಪಾಯಿಗೆ 2-3 ಅಂತೇಳಿ ಆರ್ಡ್ರ್ ಮಾಡಿದ್ದು ತುಂಬ ದಿನ ಆಯಿತು. ಈ ಲಿಪ್ಸ್ಟಿಕ್ಕು ಗ್ರೀನ್ ಕಲರ್ ಇರುತ್ತೆ. ನಾನು ಚಿಕ್ಕೋಳಿಂದ ನನಗೆ ಬುದ್ಧಿ ಬಂದಾಗಿಂದ ನನಗೆ ಈ ಕಲರ್ ಇಷ್ಟ. ಇದು ಹಚ್ಕೊಂಡ್ರೆ ಪಿಂಕ್ ಬರುತ್ತೆ ನೋಡಿ. ನಾವು ಲಿಪ್ಸ್ಟಿಕ್ ಹಚ್ಕೊಂಡಿದ್ದೀವಿ ಅನ್ನೋ ಥರನೇ ಗೊತ್ತಾಗಲ್ಲ. ವ್ಯಾಸ್ಲಿನ್ ಥರನೂ ಇರುತ್ತೆ ಮತ್ತು ಲಿಪ್ಸ್ಟಿಕ್ ಥರನೂ ಇರುತ್ತೆ. ಇದು ನನಗೆ ತುಂಬ ಇಷ್ಟ. ಹಾಗಾಗಿ ಇದನ್ನೊಂದು ಇಟ್ಕೊಂಡಿರ್ತೀನಿ. ನಗಬೇಡಿ ಯಾರು. ಇದನ್ನು ನಾನು ಫಸ್ಟ್ ಜಿಪ್ಪಲ್ಲಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಲಿ ನಾನು ಒಂದು ಟಿಕ್ ಕ್ಲಿಪ್ಪು, ಈ ಮಕ್ಕಳಿಗೆಲ್ಲ ಹಾಕ್ತಿರಲ್ಲ ಟಿಕ್ ಕ್ಲಿಪ್ಪು. ಯಾಕಂದರೆ ನಂದು ಪುಕ್ಕ ನವಿಲು ಅದಕ್ಕೆ ಹೀಗೆ ಮಾಡಿಕೊಂಡು ಬಸ್ಸಲ್ಲೆಲ್ಲ ಹೋಗ್ತೀನಲ್ಲ, ನಾನು ಜಾಸ್ತಿ ಬಸ್ಸಲ್ಲಿ ಓಡಾಡೋದು. ಹಾಗಾಗಿ 2 ಸೇಫ್ಟಿ ಪಿನ್ ಇಟ್ಕೊಂಡಿದ್ದೀನಿ, 2 ಟಿಕ್ ಕ್ಲಿಪ್ ಇಟ್ಕೊಂಡಿದ್ದೀನಿ, 2 ಇದು ಇಟ್ಕೊಂಡಿದ್ದೀನಿ, ಹೂ ಮುಡ್ಕೊಳ್ತಾರಲ್ಲ ಕ್ಲಿಪ್ಪು, ಅದನ್ನು ಇಟ್ಕೊಂಡು ಇಲ್ಲೇ ಇದೆ. 2 ಹೂ ಮುಡ್ಕೊಳ್ಳೋ ಥರ ಕ್ಲಿಪ್ ಇಟ್ಕೊಂಡಿದ್ದೀನಿ. ಇನ್ನೊಂದೆಲ್ಲೋ ಇತ್ತು, 2 ಕ್ಲಿಪ್ ಇಟ್ಕೊಳ್ತೀನಿ. ಯಾಕಂದರೆ ದೇವಸ್ಥಾನದಲ್ಲೆಲ್ಲ ಹೂ ಕೊಟ್ಟರೆ ಮುಡ್ಕೊಳ್ಳೋಕ್ಕೆ ಅಂತ ಇದನ್ನು ಇಟ್ಕೊಂಡಿದ್ದೀನಿ. ಇದು ನನ್ನ ಕಿರೀಟ ನನಗೆ ಬೇಕೇ ಬೇಕು. ಹಾಗಾಗಿ ನಾನು ಕಿರೀಟ ಇಟ್ಕೊಂಡಿರ್ತೀನಿ. ಇಲ್ಲ ಗಾಳಿ ತುಂಬ ಕೂದಲು ಹಾರಾಡುತ್ತೆ, ಅದಕ್ಕೆ ಇದನ್ನೆಲ್ಲ ನಾನು ಫಸ್ಟ್ ಜಿಪ್ಪಲ್ಲಿ 3 ಜಿಪ್ ಇದೆ, 3 ಇದೆ, 1 2 3. ಇದರಲ್ಲಿ ಬುಕ್ ಇಟ್ಕೊಂಡೆ, ಇದರಲ್ಲಿ ದುಡ್ಡೆಲ್ಲ ಇಟ್ಕೊಂಡೆ, ಇದರಲ್ಲಿ ನಂದು ಬೊಟ್ಟು ಮತ್ತು ಒಂದು ಬಾಚಣಿಗೆ ಇಟ್ಕೊಂಡಿರ್ತೀನಿ. ಆಮೇಲೆ ಇದೊಂದು ಮೊನ್ನೆ ನಾನು ಇವೆಲ್ಲ ಇಟ್ಕೊಳ್ಳಲ್ಲ, ತಗೊಳ್ಳಲ್ಲ. ಇದು ಕಾಶಿಗೆ ಹೋಗಿದ್ನಲ್ಲ, ಆಗ ಒಂದೇ ಬಾರ ಟ್ರೈನಲ್ಲಿ ಕೊಟ್ಟರು ವೆಟ್ ಟಿಶ್ಯೂ, ಎಮರ್ಜೆನ್ಸಿಗಂತ ಇಟ್ಕೊಂಡಿದ್ದೀನಿ ಅಷ್ಟೇ. ನಾನು ಇದೆಲ್ಲ ತಗೊಳ್ಳಲ್ಲ. ಆಮೇಲೆ ಒಂದು ಅಮೃತಾಂಜನ್ ರೋಲಾನ್ ಇಟ್ಕೊಂಡಿದ್ದೀನಿ. ಏನೋ ನಾವು ಬಸ್ಸಲ್ಲಿ ಒಂದೇ ಕಡೆ ಹಿಂಗೆ ಕೂತಿರ್ತೀವಿ, ಆವಾಗ ತಲೆನೋವು ಬಂತು, ಕತ್ತು ನೋವು ಬಂತು ಅಂದಾಗ ಇರಲಿ ಅಂತ ಇಟ್ಕೊಂಡಿದ್ದೀನಿ. ನಂದು BP ಮಾತ್ರೆ ಬೇಕೇ ಬೇಕು. ನನಗೆ BP ಇದೆ. 2 ಡೋಲೋ ಇರ್ತೀನಿ, ತಗೊಳ್ಳಲ್ಲ, ಇಟ್ಕೊಂಡಿರ್ತೀನಿ. ಈ BP ಮಾತ್ರೆ ಅಂತೂ ಬೇಕೇ ಬೇಕು. ನನಗೆ ಮೈಗ್ರೇನ್ ಇದೆ, ಹಾಗಾಗಿ ಮಾತ್ರೆ ಹೆಸರೆಲ್ಲ ಹೇಳಬಾರ್ದು. ಇದೊಂದು ಇಟ್ಕೊಂಡಿದ್ದೀನಿ.
ಒಂದು ವ್ಯಾಸ್ಲೈನ್ ಇಟ್ಕೊಂಡಿರ್ತೀನಿ. ಇದೆಲ್ಲ ಫಸ್ಟ್ ಜಿಪ್ಪಲ್ಲಿ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ಬ್ರಷ್ ನನ್ನ ಹತ್ರ ಇದ್ದೇ ಇರುತ್ತೆ. ಒಂದು ಅಕಸ್ಮಾತ್ ನಾವೆಲ್ಲೋ ಓದ್ವು, ಅರ್ಜೆಂಟ್ ಉಳ್ಕೊಳ್ಬೇಕಾಯ್ತು, ಇಲ್ಲ ಏನೋ ಒಂದು ನನಗೆ ಒಂದು ಚಿಕ್ಕ ಪೇಸ್ಟು, ಒಂದು ಬ್ರಷು, ಎರಡನೇ ಜಿಪ್ಪಲ್ಲಿ ಇಟ್ಕೊಂಡಿದ್ದೀನಿ. ಒಂದು ಇವಾಗ ಈ ಕ್ಲಿಪ್ ಹಾಕ್ಕೊಂಡಿದ್ದೀನಿ ನಾನು. ಸೆಕೆ ಆಯಿತು, ಹಿಂಗೆ ಎತ್ತಿ ಕಟ್ಟಬೇಕಾಯ್ತು, ಅದಕ್ಕೆ ನನಗೆ ಹಿಂಗೆ ಕಟ್ಟೋದೇ ಜಾಸ್ತಿ, ನಾನು ಈ ಕ್ಲಿಪ್ ಹಾಕೊಳ್ಳೋಕ್ಕಿಂತ. ಅದಕ್ಕೆ ಒಂದು ಕ್ಲಿಪ್ ಇರಲಿ ಅನ್ನೋದಕ್ಕೋಸ್ಕರ ಕ್ಲಿಪ್ ಇಟ್ಕೊಂಡಿದ್ದೀನಿ. ಇದು ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನದ್ದು ಕುಂಕುಮ, ಅದು ನನ್ನ ಹತ್ರ ಇದ್ದೇ ಇರುತ್ತೆ. ಇದು ಖಾಲಿ ಆಗ್ತಾ ಬಂತು, ಹೆಸರು ತೋರಿಸಲ್ಲ. ಇದೊಂದು ತುಂಬ ಚೆನ್ನಾಗಿರೋದು ಆಯಿಂಟ್ಮೆಂಟ್ ಅಲ್ಲ, ನೋವು ಉಳುಕುತ್ತಲ್ವಾ ಅದು ಕ್ರೀಮು. ಮೊನ್ನೆ ನಾನು ಗೌಡಗೆರೆಗೆ ಹೋದಾಗ ನಮ್ಮ ಉಷಾ ನನ್ನ ಫ್ರೆಂಡ್ ಬಂದಿದ್ಲು, ಕಾಲು ಉಳುಕ್ತವಳ್ದು. ತಕ್ಷಣ ನಾನು ಇದು ಹಚ್ಕೊಂಡ್ಲು, ಕೊಟ್ಟೆ, ಕಡಿಮೆ ಆಗೋಗುತ್ತೆ, ಬೇಗ ಕಡಿಮೆ ಆಗುತ್ತೆ. ಎಮರ್ಜೆನ್ಸಿಗೆ ಅಂತ ಇಟ್ಕೊಂಡಿರ್ತೀನಿ. ಒಂದು ಸೊಂಟ ನೋವು ಬಂತು, ಇಲ್ಲ ಕತ್ ನೋವು ಬಂತು, ಎಲ್ಲದಕ್ಕೂ ಆಗುತ್ತೆ. ಇದು ತುಂಬ ಚೆನ್ನಾಗಿದೆ. ಇದು ಕ್ರೀಮ್ ಇಟ್ಕೊಂಡೇ ಇರ್ತೀನಿ. ಇಷ್ಟು ಖಾಲಿ ಆಗೋಗಿದೆ, ಇಟ್ಕೊಂಡಿದ್ದೀನಿ. ಇದಿಷ್ಟ ಆಯಿತು. ಒಂದು ಟವಲ್ ಇಟ್ಕೊಂಡಿರ್ತೀನಿ, ಸುಮ್ಮನೆ ಚಿಕ್ಕದೊಂದು ಟವಲ್ ಇಟ್ಕೊಂಡಿದ್ದೀನಿ. ಇದನ್ನು ಫಸ್ಟ್ ಇಟ್ಕೊಳ್ತೀನಿ. ಫಸ್ಟ್ ಜಿಪ್ಪಲ್ಲಿ ಒಂದು ಬ್ಯಾಗ್ ಇಟ್ಕೊಂಡಿರ್ತೀನಿ. ಅಲ್ಲೇನಾದರೂ ಹಣ್ಣು ತರಕಾರಿ ಕಡಿಮೆಗೆ ಸಿಕ್ತು ಅಂದರೆ ಬೇಕಾಗತ್ತೆ ಅಂತ ಒಂದು ಬ್ಯಾಗ್ ಇಡಿ. ಇದರಲ್ಲಿ 1-2 ಜೊತೆ ಬಟ್ಟೆ ಹಿಡಿಯುತ್ತೆ ನನಗೆ. ಬ್ಯಾಗ್ ಇಟ್ಕೊಂಡಿದ್ದೀನಿ. ಬಿಸಿಲುಗಾಲದಲ್ಲಿ ನಾನು ಹೊರಗಡೆ ಹೋಗ್ತಿದ್ದಾಗ ಒಂದು ಟೋಪಿ ತೊಗೊಂಡಿದ್ದೆ. ಆ ಟೋಪಿ ಇಟ್ಕೊಂಡೇ ಇರ್ತೀನಿ ನೋಡಿ, ಹೀಗೆ ಟೋಪಿ ಬೇಕಾಗತ್ತೆ ಅಂತ. ಇದನ್ನ ಏನಂದರೆ ಈಗ ಮುದ್ರೆ ಇಡ್ಬೋದು, ನಾವು ಈಗ ಫೋಲ್ಡ್ ಮಾಡಿ ಇಡ್ಬೋದು ಅಂತ ಹೇಳಿ ಟೋಪಿ ಇಟ್ಕೊಂಡಿರ್ತೀನಿ. ಇದು ನಂದು 2ನೇ ಕಣ್ಣಿಂದು ಬಾಕ್ಸು, ಇದಿಲ್ಲಿ ಇಟ್ಕೊಂಡಿರ್ತೀನಿ. ಈಗ ವಿಷಯಕ್ಕೆ ಬರ್ತೀನಿ. ಇದು ನನಗೊಬ್ಬರು ಅರ್ಧನಾರೀಶ್ವರ ಅಂತಾರಲ್ಲ, ಅವರು ನನಗೆ 2 ರೂಪಾಯಿ ಆಶೀರ್ವಾದ ಮಾಡಿ ಕೊಟ್ಟರು. ನಿಂಗೆ ತುಂಬ ಒಳ್ಳೆಯದಾಗತ್ತೆ ಅಂತ 1 ವರ್ಷದಿಂದ ಇದನ್ನು ಜೋಪಾನವಾಗಿ ಇಟ್ಕೊಂಡಿದ್ದೀನಿ ನಾನು. ಇವಾಗ ಯೂಟ್ಯೂಬ್ದು ಇಷ್ಟು ನಂದಾಯಿತು. ಇವಾಗ ಯೂಟ್ಯೂಬ್ಗೆ ಏನೇನು ಬೇಕು ಅಂತ ಹೇಳಿ ಬರ್ತೀನಿ. ಆಮೇಲೆ ಒಂದು ನೀರು ತೊಗೊಂಡಿದ್ದೀನಿ. ನೀರು ಇದ್ದೇ ಇರುತ್ತೆ, ನಾನು ತುಂಬ ನೀರು ಕುಡಿತೀನಿ. ನೀರು ಇಟ್ಕೊಂಡಿರ್ತೀನಿ ಈ ಬ್ಯಾಗಲ್ಲಿ. ಇದಿಷ್ಟ ಆಯಿತು. ಆಮೇಲೆ ಇದು ನೋಡಿ, ಇಷ್ಟು ಡ್ರೈ ಫ್ರೂಟ್ಸ್ ಇಟ್ಕೊಂಡಿರ್ತೀನಿ ನಾನು. ಒಣ ದ್ರಾಕ್ಷಿ, ಖರ್ಜೂರನ ಒಣ ಖರ್ಜೂರನೇ ಮೆತ್ತಗಿರುತ್ತಲ್ಲ, ಹಸಿ ಖರ್ಜೂರ, ಅದನ್ನ ಬೀಜ ತೆಗ್ದು, ಬೀಜ ಎಲ್ಲ ಉಗ್ಯೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ಬೀಜ ತೆಗೆದು ಈ ಥರ ಮಾಡಿ ಅದನ್ನು ಸ್ವಲ್ಪ ಇಟ್ಕೊಂಡಿರ್ತೀನಿ. ಇದು ಸೂರ್ಯಕಾಂತಿ ಬೀಜ, ಇದು ಕುಂಬಳಕಾಯಿ ಬೀಜ, ಇದು ಅಂಜೂರ, ಒಣಗಿದ ಹಣ್ಣು ಅಂಜೂರ, ಇದು ವಾಲ್ನಟ್ಟು, ನಾನು ಮೆದ್ಲಕಾಯಿ ಅಂತೀನಿ, ವಾಲ್ನಟ್ಟು. ಆಮೇಲೆ ಸ್ವಲ್ಪ ಬಾದಾಮಿ ಇಟ್ಕೊಂಡಿರ್ತೀನಿ. ಆಮೇಲೆ ಒಂದು 4 ಏಲಕ್ಕಿ ಇಟ್ಕೊಂಡಿರ್ತೀನಿ. ಹೋಯ್ತು ಏಲಕ್ಕಿ, ಒಂದು 4 ಏಲಕ್ಕಿ ಇಟ್ಕೊಂಡಿರ್ತೀನಿ ನೋಡಿ, 4 ಏಲಕ್ಕಿ ಇಟ್ಕೊಂಡಿರ್ತೀನಿ. ಆಮೇಲೆ ಪಿಸ್ತಾ ಇದೆ ಒಂದು 4, ಸ್ವಲ್ಪ ಎಲ್ಲ ಥರ ಡ್ರೈ ಫ್ರೂಟ್ಸ್ ಇಟ್ಕೊಂಡಿರ್ತೀನಿ. ಯಾಕಂದರೆ ನಾನು ಹೊರಗಡೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ, ಇವಾಗ ನಾನು ಮೈಸೂರು ಚನ್ನಪಟ್ಟಣಗೆಲ್ಲ ಹೋಗ್ಬೇಕಾದ್ರೆ 2 ಅವರ್ ಆಗುತ್ತೆ. ಮತ್ತೆ ಒಂದು ಸ್ವಲ್ಪ. ಆಮೇಲೆ ನಮ್ಮ ಪಕ್ಕದಲ್ಲಿ ಯಾರಾದರೂ ಮಕ್ಕಳು ಕೂತಿದ್ರೆ, ದೊಡ್ಡವ್ರು ಕೂತಿದ್ರೆ ನಾನು ಒಬ್ಬಳೇ ತಿನ್ನಲ್ಲ. ಏನೇ ಒಂದು ತಿನ್ಬೇಕಾದ್ರೂ ನಾನು ಒಂದು ಕಿತ್ಲೆಂಟ್ ತೊಗೊಂಡು ತಿಂದ್ರೂ ನಾನು ಕೇಳ್ತೀನಿ, ಬೇಕಾ ಅಂತೀನಿ. ಅವ್ರು ಹ್ಞೂ ಅಂದ್ರೆ ಒಬ್ರೊಬ್ರು ತೊಗೊಳ್ತಾರೆ, ಒಬ್ರೊಬ್ರು ತೊಗೊಳ್ಳಲ್ಲ. ಹಾಗಾಗಿ ಇದನ್ನು ನಾನು 1-2 ಈ ಥರ ಬಾಯಿಗೆ ಹಾಕ್ಕೊಳ್ಳೋದಕ್ಕೆ ನಂಗೆ ತುಂಬ ಇಷ್ಟ. ಇದು ಕುಂಬಳಕಾಯಿ ಬೀಜ, ಇದು ಸೂರ್ಯಕಾಂತಿ ಬೀಜ, ಅದೆಲ್ಲ ನಂಗೆ ತುಂಬ ಇಷ್ಟ. ನೋಡಿದ ತಕ್ಷಣ ತಿನ್ನಬೇಕು ಅನಿಸುತ್ತೆ. ಹಾಗಾಗಿ ಇಷ್ಟು ಥರದ್ದು ಒಂದು ಡಬ್ಬಿ ಇಟ್ಕೊಂಡಿರ್ತೀನಿ. ನಾವು ಖಾಲಿ ಆದಮೇಲೆ ತಿರ್ಗಾ ತುಂಬಿಸ್ಕೊಳ್ತೀನಿ. ಇದಿಷ್ಟ ಆಯಿತು. ಇದು ಲವಂಗ. ನಾನು ಹಿಂಗೆ ಪಟ್ನ ತೆಗ್ದು ಓಪನ್ ಮಾಡಿ ತಿನ್ಬೇಕಾದ್ರೆ ಎಲ್ಲ ನೋಡ್ತಾ ಇರ್ತಾರೆ, ಏನು ಇವಳು ಅಡಿಕೆ ಹಾಕೊತಾ ಇದ್ದಾಳ ಅಂತ. ಇದು ಲವಂಗ. ಇಲ್ಲಿ 10 ರೂಪಾಯಿ ಪ್ಯಾಕೆಟ್ ಮನೇಲಿದೆ. ಈ ಪ್ಯಾಕೆಟ್ ಚೆನ್ನಾಗಿರುತ್ತೆ ಅಂತ ಇದರಲ್ಲಿ ಇಟ್ಕೊಂಡಿದ್ದೀನಿ ಲವಂಗ ಏನಕ್ಕೆ ಅಂದರೆ, ನಾನು ದಿನಕ್ಕೆ ಒಂದು 3 ಲವಂಗ ಬಾಯಿಗೆ ಹಾಕ್ಕೊಂಡು ಅಗೆಲ್ಲ ಕಚ್ಬಿಡ್ತೀನಿ. ಲೈಟಾಗಿ ಕಚ್ಬಿಟ್ಟು ಸೈಡಲ್ಲಿ ಇಟ್ಕೊಂಡಿರ್ತೀನಿ. ಆ ರಸ ನುಂಗ್ತಾ ಇರ್ತೀನಿ. ವೆಯ್ಟ್ ಲಾಸ್ ಆಗುತ್ತೆ ಒಂದು, ಮತ್ತು ನಾವು ಯಾರ ಹತ್ರ ಆದರೂ ಮಾತಾಡಬೇಕಾದ್ರೆ ಬಾಯಿ ಸ್ಮೆಲ್ ಬರಲ್ಲ. ಇವಾಗ ತುಂಬ ಹೊತ್ತು ನೀವು ಬ್ರಷ್ ಮಾಡಿರಲ್ಲ, ನಾವು ಬ್ರಷ್ ಮಾಡಿರ್ತೀವಿ, ನಮ್ಮ ಬಾಯಿ ಸ್ಮೆಲ್ ಬರಲ್ಲ ಅಂತ ಆ ಥರ ಹೇಳ್ತಿಲ್ಲ ನಾನು. ನಾವು ತುಂಬ ಹೊತ್ತು ಯಾರ ಹತ್ರನೂ ಮಾತಾಡದೆ ಏನೂ ತಿಂದೇ ಇದ್ದರೆ ನಮ್ಮ ಬಾಯಿ ಸ್ಮೆಲ್ ಬರುತ್ತೆ. ಹಾಗಾಗಿ ನಾನು ಲವಂಗ ಇಟ್ಕೊಂಡಿರ್ತೀನಿ ಸ್ವಲ್ಪ. ನಂಗೆ ಲವಂಗ ತುಂಬ ದಿವಸದಿಂದ ತಿಂತೀನಿ ನಾನು. ದಿನಕ್ಕೆ 3-4 ಲವಂಗ ತಿಂತೀನಿ. ಇದಿಷ್ಟ ಆಯಿತು. ಇವಾಗ ಯೂಟ್ಯೂಬ್ಗೆ ಏನೇನು ಬೇಕಂತ ಹೇಳ್ತೀನಿ. ಚಾರ್ಜರ್ ಇಟ್ಕೊಂಡೇ ಇರ್ತೀನಿ. ಚಾರ್ಜರ್ ಬೇಕೇ ಬೇಕಲ್ವಾ, ಮೇನ್ ಚಾರ್ಜರ್ ಇಟ್ಕೊಂಡಿರ್ತೀನಿ.
2 ಫೋನ್ ಇದೆ ನನ್ನ ಹತ್ರ. ಇವಾಗ ಒಂದು ವಿಡಿಯೋ ಮಾಡ್ತಾ ಇರೋದು ಇದೊಂದು ಫೋನ್ ಇಟ್ಕೊಂಡಿರ್ತೀನಿ. ಇದು ನನ್ನ ಕಿವಿದು. ಎಲ್ಲಾದ್ರೂ ಎಲ್ಲ ಬಸ್ಸಲ್ಲಿ ಇರಬೇಕಾದ್ರೆ ಯಾರ್ದಾದ್ರೂ ಲೈವ್ಗೆ ಹೋದ್ರೆ ಮಾಡಿದ್ರೆ ಇಲ್ಲ ಹಾಡು ಏನೋ ಒಂದು ನನಗೆ ಕಿವಿದು ಏರ್ಪಾಡೋ ಇದು ನೋಡಿ ಮೈಕು. ಇದೊಂದು ನಾನು ವಯರ್ದು ಮೈಕ್ ತಗೊಂಡೆ. ಇದನ್ನ ಈ ಥರ ಮಾಡಿ ಹೀಗೆ ಸುತ್ತಿ ಮಾಡಿ ನೀಟಾಗಿ ಹಾಗೆ ಇಟ್ಕೊಂಡಿರ್ತೀನಿ. ಇದು ಸೆಲ್ಫಿ ಸ್ಟಿಕ್ದು ರಿಮೋಟು. ಸೆಲ್ಫಿ ಸ್ಟಿಕ್ ಇದೆಯಲ್ಲ, ಇವಾಗ ವಿಡಿಯೋ ಮಾಡ್ತಾ ಇದ್ದೀನಲ್ಲ ಅದರದ್ದು ರಿಮೋಟ್ ಇದು. ಇದು ಮೈಕು ಫುಲ್ಲು ಚಾರ್ಜ್ ಮಾಡ್ಕೊಂಡಿರ್ತೀನಿ ನಾನು. ಚಾರ್ಜ್ ಮಾಡಿಕೊಂಡು ಇದು ನಂದು ಹೊಸ ಫೋನ್ಗೆ ಆಗಲಿಲ್ಲ, ಅದಕ್ಕೆ ಎಕ್ಸ್ಟ್ರಾ ವೈರ್ ತೊಗೊಂಡಿರೋದು ನಾನು. 2 ನನ್ನ ಹತ್ರ ಮೈಕ್ ಇದೆ, ನಾನೊಂದು ಹಾಕ್ಕೊಳಕ್ಕೆ ಅವ್ರಿಗೊಂದು ಹಾಕ್ಕೊಳಕ್ಕೆ. ಇದು ಮೊಬೈಲ್ಗೆ ಕನೆಕ್ಟ್ ಮಾಡೋಕ್ಕೆ. ಇಷ್ಟು ನೋಡಿ ಬೇಕಾಗಿರೋದು. ಇನ್ನು ಸೆಲ್ಫಿ ಸ್ಟಿಕ್ಕು ಇದೆ, ಅದನ್ನು ತೊಗೊಳ್ತೀನಿ. ಈಗ ವಿಡಿಯೋ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಇದಕ್ಕೆ ನಾನೇ ಒಂದು ಬಾಕ್ಸ್ ಮಾಡಿಕೊಂಡೆ. ಯಾಕಂದರೆ ಅವ್ರು ಕೊಟ್ಟಿರೋದು ಬಾಕ್ಸು ರೆಟ್ಟಿಂದಿತ್ತು, ಬೇಡ ಅಂತ ಈ ಥರ ಮಾಡಿಕೊಂಡೆ. ಇಷ್ಟು ನಾನು ಯೂಟ್ಯೂಬ್ ಬ್ಯಾಗಲ್ಲಿರೋದು. ಇನ್ನೇನೋ ಗೊತ್ತಾಗ್ತಾ ಇಲ್ಲ. ಇಷ್ಟು ನಾನು ಯಾವಾಗಲೂ ಇಟ್ಕೊಂಡಿರ್ತೀನಿ. ಇಷ್ಟನ್ನು ನಾನು ಜೋಪಾನವಾಗಿ ನೋಡಿ ಈ ಥರ. ಫೋನೆಲ್ಲ ನನಗೆ ಗೊತ್ತಿರುತ್ತೆ ಯಾವ್ಯಾವ್ದು, ಅದೇ ಭಾರ ಇರುತ್ತೆ. ಫೋನೆಲ್ಲ ಯಾವ್ಯಾವ್ದ್ರಲ್ಲಿ ಇರುತ್ತೆ, ಯಾವ ಜಿಪ್ಪಲ್ಲಿ ಏನಿದೆ ಅಂತ ಪ್ರತಿಯೊಂದು ನಾನು ಇದು ಮಾಡ್ಕೊಳ್ತೀನಿ. ಇಷ್ಟು ನಮಗೆ ವ್ಯಾನಿಟಿ ಬ್ಯಾಗ್ ಆದರೆ ಏನಾಗುತ್ತೆ, ಒಂದೇ ಕಡೆ ಭುಜ ನೋವು ಬರುತ್ತೆ. ನಾನು ಫಸ್ಟ್ ಅದೇ ತೊಗೊಂಡಿರ್ತಾ ಇದ್ದಿದ್ದು, ತುಂಬ ಭುಜ ನೋವು ಬರುತ್ತೆ. ಅದಕ್ಕೆ ನಾನು ಎಲ್ಲೋದ್ರೂ ಅಂದರೆ ಸೀರೆ ಉಟ್ಟಾಗ ಹಾಕ್ಕೊಳ್ಳಲ್ಲ, ಡ್ರೆಸ್ ಹಾಕ್ಕೊಂಡಾಗ ಎಲ್ಲಿದ್ರೂ ನನಗೆ ಈ ಬ್ಯಾಗ್ ಅಂತೂ ನನಗೆ ನಿಜವಾಗ್ಲೂ ಹೇಳ್ತೀನಿ ಅದೃಷ್ಟದ ಬ್ಯಾಗೇ ಅನ್ಬೇಕು ನನಗೆ. ಯೂಟ್ಯೂಬ್ದು ಎಲ್ಲೋದ್ರೂ ಇದು ನನ್ನ ಹತ್ರ ಇರುತ್ತೆ. ಯೂಟ್ಯೂಬ್ ಬ್ಯಾಗು. ಕಾಲೇಜ್ಗೆ ಹೋಗಿಲ್ಲ, ಹಾಗಾಗಿ ಇವಾಗ ಹಾಕೊಂಡು ಕಾಲೇಜ್ಗೆ ಹೋಗ್ತಾ ಇದ್ದೀನಿ ನಾನು. ಯಾಕಂದರೆ 2 ತಿಂಗಳಿಂದ ಪೇಮೆಂಟ್ ತೊಗೊಳ್ತಾ ಇದ್ದೀನಿ ಅಂದರೆ ನಾನು ದುಡಿತಾ ಇರೋದೇ ಲೆಕ್ಕ ಅಲ್ವಾ, ಕೆಲ್ಸಕ್ಕೆ ಹೋಗ್ತಿರೋದೇ ಲೆಕ್ಕ ಅಲ್ವಾ. ಸಾಫ್ಟ್ವೇರ್ ಕಂಪ್ನಿಗೆ ಹೋಗ್ತಾರೆ, ನಾನು ಯಾವ ಸಾಫ್ಟ್ವೇರ್ ಇಲ್ಲ, ನಾನು ಮನೇಲಿದ್ದು ನಾನು ಖುಷಿಗೆ ಯೂಟ್ಯೂಬ್ ಮಾಡಿಕೊಂಡು 2 ತಿಂಗಳಿಂದ ಸಂಬಳ ತೊಗೊಂಡು ರಾಣಿ ಥರ ಇದ್ದೀನಿ ನಾನು. ಇದು ನಂದು ಯೂಟ್ಯೂಬ್ ಬ್ಯಾಗು. ಇಷ್ಟ ಆಯ್ತಾ? ಇನ್ನೇನಾದರೂ ಸೇರಿಸ್ಕೊಬೇಕಾ, ಇಲ್ಲ ಸರಿ ಇದೆಯಾ, ಇಲ್ಲ ನಿಮ್ಗೇನಾದರೂ ಗೊತ್ತಿರೋದಿಲ್ಲ ಇದನ್ನು ಸೇರಿಸ್ಕೊಳ್ಳಿ ಅದನ್ನು ಸೇರಿಸ್ಕೊಳ್ಳಿ, ಇಲ್ಲ ಇದನ್ನು ಬೇಡ ಅಂತ ಏನಾದರೂ ಇದ್ದರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಇಷ್ಟೊತ್ತು ನನ್ನ ಯೂಟ್ಯೂಬ್ ಬ್ಯಾಗ್ದು ವಿಡಿಯೋ ನೋಡಿದ್ರಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿಗೆ ಈ ವಿಡಿಯೋನ ನಿಲ್ಲಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.